ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಆಸೆ ಸಂಚಿಕೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಸಂಚಿಕೆ ಶುರುವಿನಲ್ಲಿ ಸೂರ್ಯ ಮೀನನ ತಮ್ಮನ ಹುಟ್ಟಿದ ಹಬ್ಬಕ್ಕೆ ಹೋಗಬಾರ್ದು ಅಂತ ಎಷ್ಟೇ ಹೇಳಿದ್ರು ಕೂಡ ಮೀನಾ ಸೂರ್ಯನ ಮಾತನ್ನ ಕೇಳದೆ ತನ್ನ ತಮ್ಮನ್ನ ಸಮರ್ಥಿಸ್ಕೊಳ್ತಾನೆ ಇರ್ತಾಳೆ. ನಂತರ ಸಾಕು ನಿಲ್ಸ ಮೀನಾ, ತುಂಬಾ ಸಪೋರ್ಟ್ ಮಾಡ್ಕೊಂಡು ಬರಬೇಡ, ಎಲ್ಲರೂ ಸೇರಿ ಈ ತರ ಅವನ್ನ ಬಿಟ್ಕೊಡದೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ. ತಪ್ಪು ಮಾಡ್ಬೇಕಾದ್ರೆ 2 ಬಾರಿಸಿದ್ರೆ ಸರಿ ಹೋಗ್ತಿತ್ತು ಕಣೆ ಅಂತ ಸೂರ್ಯ ಹೇಳ್ತಾನೆ. ರೀ ಅವನು ಮೊದ್ಲಿನ ತರ ಇಲ್ಲ ಅಂತ ಮೀನಾ ಹೇಳಿದಾಗ, ಓ ಹಾಗಾದ್ರೆ ಅವನು ಸುಬುನ್ ಜೊತೆ ಇವಾಗ ತಿರ್ಗಾಡ್ತಾ ಇಲ್ವಾ ಅಂತ ಸೂರ್ಯ ಕೇಳ್ತಾನೆ. ರೀ ಇವನೇನೋ ಅವ್ರ ಜೊತೆ ಹೋಗ್ತಾ ಇಲ್ಲ ರೀ, ಅವರೇ ಇವನ್ ಜೊತೆ ಬರ್ತಾ ಇರೋದು ಅಂತ ಮೀನಾ ಹೇಳಿದಾಗ, ಸಾಕ್ ನಿಲ್ಸೆ ಮೀನಾ, ನಿನ್ ತಮ್ಮ ಮಾಡಿರೋದಕ್ಕೆಲ್ಲ ಬೇರೆಯವ್ರನ್ನ ಎಳ್ಕೊಂಡು ಬರ್ಬೇಡ. ಈಗ ರೋಡಲ್ಲಿ ಹೋಗ್ಬೇಕಾದ್ರೆ ಕಲ್ಲಿಂದ ಎಡವಿದು ಗಾಯ ಮಾಡ್ಕೊಂಡ್ರೆ ಅದಕ್ಕೆ ಕಲ್ಲೇ ನಮ್ಗೆ ಬಂದು ಗಾಯ ಮಾಡ್ತು ಅಂತ ಹೇಳ್ತೀವ, ಇಲ್ಲ ತಾನೇ? ನಾವೇ ನೋಡ್ಕೊಂಡು ಹೋಗ್ಬೇಕು. ಹಂಗೆ ನಿನ್ ತಮ್ಮನು ಸರಿಯಾಗಿದ್ದಿದ್ರೆ ಎಲ್ಲ ಸರಿ ಇರ್ತಾ ಇತ್ತು. ಹೆಂಗಿರ್ತಾನೆ ಹೇಳು, ಎಷ್ಟೇ ಆದ್ರೂ ಕಳ್ ಬುದ್ಧಿ ಅಲ್ವಾ ಅಂತ ಸೂರ್ಯ ಹೇಳಿದಾಗ, ಮೀನಾ ರೀ ಇವಾಗ ಯಾಕ್ರಿ ಅವನು ಬೈಕ್ ಕದ್ದಿದ್ನ ಮತ್ತೆ ಎತ್ತಿ ಹೇಳ್ತಾ ಇದ್ರ ಅಂತ ಕೇಳಿದಾಗ, ಅದನ್ನ ನಾನ್ ಹೇಳ್ತಿಲ್ಲ ಕಣೆ, ಅವನು ಸಕ್ರೆ ದುಡ್ಡು ಅಂತ ಸೂರ್ಯ ಸತ್ಯ ಹೇಳೋದಕ್ಕೆ ಹೋಗಿ ಅದನ್ನ ಹಾಗೆ ನಿಲ್ಲಿಸ್ಬಿಡ್ತಾನೆ. ನಂತರ ಕಳ್ಳರ ಜೊತೆ ಓಡಾಡೋರಿಗೆ ಕಳ್ಳರ ಬುದ್ಧಿನೇ ಇರುತ್ತೆ ಕಣೆ, ನಾನು ಅದನ್ನೇ ಹೇಳಿದ್ದು ಅಂತ ಸೂರ್ಯ ಮಾತನ್ನ ತಿರುಗಿಸ್ಬಿಡ್ತಾನೆ. ರೀ ಅವನು ಆ ರೀತಿ ಎಲ್ಲ ಇಲ್ಲ ರೀ, ತುಂಬಾನೇ ಬದಲಾಗಿದ್ದೇನೆ ಅಂತ ಮೀನಾ ಹೇಳಿದಾಗ, ನೋಡೆ ಮೀನಾ ಇವಾಗ ಇದನ್ನೆಲ್ಲ ಮಾತಾಡೋದಕ್ಕೆ ನನ್ಗೆ ಟೈಮ್ ಇಲ್ಲ, ನಾನು ಹೋಗ್ಲೇಬೇಕು. ನೀನೇನ್ ಡಿಸೈಡ್ ಮಾಡಿದ್ಯಾ ಅಂತ ಸೂರ್ಯ ಕೇಳಿದಾಗ, ಯಾವ್ದಕ್ಕೆ ಅಂತ ಮೀನಾ ಕೇಳ್ತಾಳೆ. ಪ್ರಸಾದ ಹಂಚೋದಕ್ಕೆ ಹೋಗ್ತೀಯಾ ಅಂತ ಸೂರ್ಯ ಕೇಳಿದಾಗ, ಅದನ್ನ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ ರೀ ಅಂತ ಮೀನಾ ಹೇಳ್ತಾಳೆ. ತುಂಬಾ ಯೋಚನೆ ಮಾಡ್ಬೇಡ, ಹೋಗ್ಬೇಡ ಅಂದ್ರೆ ಹೋಗ್ಬಾರ್ದು ಅಷ್ಟೇ ಅಂತ ಸೂರ್ಯ ಹೇಳ್ತಾನೆ. ಯಾಕ್ರಿ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಮೀನಾ ಕೇಳಿದಾಗ, ಅಲ್ಲ ಕಣೆ ಮೀನಾ, ನಿನ್ ತಮ್ಮ ನನ್ಗೆ ಮರ್ಯಾದೆನೇ ಕೊಡೋದಿಲ್ಲ, ಹೆಂಗಾದ್ರೂ ಹಾಳಾಗಿ ಹೋಗ್ಲಿ, ಅವನು ನನಗ್ ಮರ್ಯಾದೆ ಕೊಡೋದ್ ಬೇಡ. ನೀವೆಲ್ಲ ಏನ್ ಹೇಳಿದ್ರು ಕೂಡ ಅವನು ಸರಿಯಾಗಿ ಕಿವಿಗೆ ಹಾಕೊಳ್ಳಲ್ಲ. ಅವನಿಗೆ ಬೇಕಾಗಿರೋದು ಆ ಸುಖ ಮಾತ್ರ. ಇಲ್ಲ ಅಂದ್ರೆ ನೀನ್ ಪಡ್ತಾ ಇರೋ ಕಷ್ಟ, ನಿನ್ ಫ್ಯಾಮಿಲಿಗೆ ದುಡಿತಾ ಇರೋ ದುಡಿಮೆ ಅವನ್ ಕಣ್ಣಿಗೆ ಕಾಣಿಸ್ತೇ ಇರ್ತಿತ್ತ. ನೀನ್ ಯಾಕೆ ಅವನ ಬಗ್ಗೆ ಇಷ್ಟೊಂದೆಲ್ಲ ಚಿಂತೆ ಮಾಡ್ತಾ ಇದ್ಯಾ? ಅಲ್ಲಿಗೆ ಯಾಕೆ ಹೋಗ್ಬೇಕು ನೀನು ಅಂತ ಸೂರ್ಯ ಕೇಳಿದಾಗ, ಅದು ಹಾಗಲ್ಲ ರೀ, ಎಷ್ಟೇ ಆದ್ರೂ ಅವನು ನನ್ ತಮ್ಮ ಅಲ್ವಾ ಅಂತ ಮೀನಾ ಹೇಳ್ತಾಳೆ. ತಮ್ಮನೇ ಕಣೆ, ನಾನೇನು ಅಣ್ಣ ಅಂತ ಹೇಳಿದ್ನ? ನೋಡೆ ಮೀನಾ, ಈ ತರ ಅವನು ಏನೇ ಮಾಡಿದ್ರು ಕೂಡ ಅವನಿಗೋಸ್ಕರ ಹೋಗಿ ನಿಂತ್ಕೋಬೇಡ. ಹೀಗಿದ್ಮೇಲೆ ಅವ್ನು ಹೇಗೆ ಬದಲಾಗ್ತಾನೆ ಅಂತ ಸೂರ್ಯ ಪ್ರಶ್ನೆ ಮಾಡಿದಾಗ, ಮೀನಾ ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ರೀ ಅದೆಲ್ಲ ಸರಿ, ಆದ್ರೆ ಏನೇ ಆಗಿದ್ರು ಅವ್ನು ನನ್ನ ತಮ್ಮ ಅಲ್ವಾ, ಇವತ್ತು ಅವ್ನು ಹುಟ್ಟಿದ ದಿನ, ಅಮ್ಮ ಹರಕೆ ತೀರ್ಸ್ತಾ ಇದ್ದಾರೆ, ನಾನ್ ಅಲ್ಲಿಗೆ ಹೋಗ್ಲಿಲ್ಲ ಅಂತಂದ್ರೆ ಏನ್ರಿ ಚೆನ್ನಾಗಿರುತ್ತೆ ಅಂತ ಹೇಳಿ ಮೀನಾ ಕೇಳಿದಾಗ, ನೋಡಿ ಮೀನಾ, ನನ್ನನ್ನ ಬರ್ಬೇಡ ಅಂತ ಹೇಳಿದ್ಮೇಲೆ ಗಂಡನಿಗೆ ಮರ್ಯಾದೆ ಕೊಡೋ ಇರೋ ಜಾಗಕ್ಕೆ ಹೆಂಡತಿನೂ ಹೋಗ್ಬಾರ್ದು, ಆಮೇಲೆ ಅಲ್ಲಿ ಮರ್ಯಾದೆನೇ ಇರೋದಿಲ್ಲ. ನಿನ್ಗೂ ಕೂಡ ನೀನ್ ಅಲ್ಲಿಗೆ ಹೋಗ್ಬಾರ್ದು ಅಷ್ಟೇನೆ. ನನ್ ಮಾತಿಗೆ ಮರ್ಯಾದೆ ಇದ್ರೆ ಬೆಲೆ ಕೊಡ್ತೀನಿ ಅನ್ನೋದಾದ್ರೆ ನೀನು ಅಲ್ಲಿಗೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ಅಂತ ಸೂರ್ಯ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಈ ಕಡೆ ಸುಬ್ಬ ಕೂಡ ಸೂರ್ಯ ಬಂದ್ರೆ ನಾನು ಬರೋದಿಲ್ಲ ಅಂತ ಹಠ ಹಿಡಿದು ಕೂತಿರ್ತಾನೆ. ಕುಸುಮ ಅವರು ಕನಕ ಹತ್ರ ಏನೇ ಅವನು ಹೀಗೆ ಹೇಳ್ತಾ ಇದ್ದಾನಲ್ಲ ಅಂತ ಹೇಳಿದಾಗ, ಕನಕ ಅವ್ನ್ ಮಾತೆಲ್ಲ ಬಿಡಮ್ಮ, ನೀನ್ ಫಸ್ಟ್ ಮೀನಾಕಂಗೆ ಫೋನ್ ಮಾಡು ಅಂತ ಹೇಳಿದಾಗ, ಕುಸುಮ ಅವರು ಮೀನಾಗೆ ಫೋನ್ ಮಾಡಿ, ಎಲ್ಲಿದ್ಯಾ ಮೀನಾ, ಬೇಗ ಬಾರಮ್ಮ ಅಂತ ಹೇಳ್ತಾರೆ. ಮೀನಾ, ಇಲ್ಲಮ್ಮ ನಂಗೆ ಬರೋದಕ್ಕಾಗಲ್ಲ, ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದಾಗ, ಕೆಲಸ ಇಲ್ಲ ಅಲ್ಲೇ ಇರ್ಲಿ, ಅದನ್ನ ಬಿಡು, ಈಗ ಮೊದ್ಲು ಬಾ, ನಿನ್ ತಮ್ಮನ್ ಹುಟ್ಟಿದಬ್ಬ ಕಣೆ ಅಂತ ಹೇಳ್ತಾಳೆ. ಇಲ್ಲ ಅಮ್ಮ, ನೀವು ಮುಂದುವರಿಸಿ, ನನ್ಗೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಯಾಕೆ ಹೀಗೆ ಹೇಳ್ತಾ ಇದೆಯಾ ಅಂತ ಕುಸುಮ ಅವರು ಕೇಳಿದಾಗ, ನಿಮ್ಮ ಅತ್ತೆ ಏನಾದ್ರು ಅಂದ್ರೇನೆ ಮಾವನ ಹತ್ರ ಕೇಳ್ಕೊಂಡು ಬಾರೆ ಅಂತ ಹೇಳಿದಾಗ, ಮೀನಾ ಬೇರೆ ದಾರಿ ಇಲ್ದೆ, ಇಲ್ಲಮ್ಮ ಅವರು ಹೋಗೋದು ಬೇಡ ಅಂತ ಹೇಳ್ಬಿಟ್ರು ಅಂತ ಹೇಳ್ತಾಳೆ. ಆಗ ಕುಸುಮ ಅವರು, ಯಾಕೆ ಅಳಿಯಂದ್ರಿಗೆ ಇನ್ನೂ ಕೋಪ ಹೋಗಿಲ್ವಾ, ಅವನು ಇವಾಗ ಸುತ್ತೋದಕ್ಕೆಲ್ಲ ಹೋಗ್ತಾ ಇಲ್ಲ, ಸೀದಾ ಕಾಲೇಜ್ಗೆ ಹೋಗಿ ಮನೆಗೆ ಬರ್ತಿದ್ದಾನೆ ಅಂತ ಹೇಳು ಅಂತ ಕುಸುಮ ಅವರು ಹೇಳಿದಾಗ, ಅದನ್ನೆಲ್ಲ ನಾನು ಹೇಳಿ ಆಯ್ತಮ್ಮ, ಆದ್ರೂ ಅವರು ನನ್ನ ಮಾತು ಕೇಳ್ತಾ ಇಲ್ಲ, ನನ್ಗೆ ಹೋಗ್ಬಾರ್ದು ಅಂತ ಕಂಡೀಷನ್ ಹಾಕಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ನೀನ್ ಬರ್ಲಿಲ್ಲ ಅಂದ್ರೆ ಅವನು ಹರಕೆ ತೀರ್ಸೋದಿಲ್ವಂತೆ ಕಣೆ ಅಂತ ಹಠ ಹಿಡ್ಕೊಂಡು ಕೂತಿದ್ದಾನೆ ಅಂತ ಅವನ ಜೊತೆ ನೀನೇ ಮಾತಾಡು ಅಂತ ಮಂಜನ್ ಕೈಗೆ ಕುಸುಮ ಅವರು ಫೋನ್ ಕೊಡ್ತಾರೆ. ಆಗ ಮಂಜ, ಅಕ್ಕ ಬರ್ತಿದ್ಯಾ ಅಂತ ಕೇಳಿದಾಗ, ಇಲ್ಲ ಕಣೋ ಬರಲ್ಲ ಅಂತ ಮೀನಾ ಹೇಳ್ತಾಳೆ. ಯಾಕೆ ನಿನ್ ಗಂಡ ಏನಾದ್ರು ಹೋಗ್ಬೇಡ ಅಂತ ಹೇಳಿದ್ನಾ? ಅವನ್ ಯಾರು ಅಕ್ಕ ನಿನ್ನ ಹೋಗ್ಬೇಡ ಅಂತ ಹೇಳೋದಕ್ಕೆ? ನೀನು ನನ್ನ ಅಕ್ಕ, ನನ್ ಹುಟ್ಟಿದ ಹಬ್ಬಕ್ಕೆ ನೀನು ಬರ್ಲೇಬೇಕು, ನೀನ್ ಬರ್ಲಿಲ್ಲ ಅಂತಂದ್ರೆ ನಾನು ಯಾವ ಹರಕೆನೂ ತೀರ್ಸೋದಿಲ್ಲ, ಹಾಗೆ ಮನೆಗೆ ಹೋಗ್ಬಿಡ್ತೀನಿ ಅಂತ ಮಂಜ ಹೇಳಿದಾಗ, ನಾನು ಹೇಳೋದನ್ನ ಕೇಳಿಸ್ಕೊ ಅಂತ ಮೀನಾ ಹೇಳಿದ್ರು ಕೂಡ ಮಂಜ ಏನು ಮಾತಾಡದೆ ಫೋನ್ ಅನ್ನ ಇಟ್ಬಿಡ್ತಾನೆ. ಈ ಕಡೆ ಮೀನಾ ಬೇಜಾರ್ ಮಾಡ್ಕೊಂಡು ಓಡಾಡ್ತಾ ಇರ್ತಾಳೆ. ಅಲ್ಲಿಗೆ ಮೀನಾ ಬಂದು, ಯಾಕೆ ಮೀನಾ ಅವರೇ ಇಷ್ಟೊಂದು ಬೇಜಾರಲ್ಲಿ ಇದ್ದೀರಾ ಅಂತ ಕೇಳಿದಾಗ, ನನ್ನ ತಮ್ಮನ ಬರ್ಡೇ ಇದೆ ಶ್ರುತಿ ಅಂತ ಮೀನಾ ಹೇಳ್ತಾಳೆ. ಹಾಗಾದ್ರೆ ನೀವು ಹ್ಯಾಪಿಯಾಗಿರ್ಬೇಕಲ್ವಾ ಅಂತ ಶ್ರುತಿ ಹೇಳಿದಾಗ, ಹಾಗೇನಿಲ್ಲ ಶ್ರುತಿ, ಅವ್ನ ಕೈ ಸರಿ ಹೋಯ್ತಲ್ಲ, ಅದಕ್ಕೆ ಅಮ್ಮ ದೇವಸ್ಥಾನಕ್ಕೆ ಪೂಜೆ ಇಟ್ಕೊಂಡಿದ್ದಾರೆ, ಆದ್ರೆ ನನ್ಗೆ ಹೋಗೋದಕ್ಕೆ ಆಗ್ತಿಲ್ಲ ಅಂತ ಮೀನಾ ಹೇಳಿದಾಗ, ಯಾಕೆ ಏನ್ ಪ್ರಾಬ್ಲಮ್ ಆಯ್ತು, ನೀವು ಹೋಗ್ಬಿಟ್ಟು ಬರ್ಬೋದಲ್ವಾ ಅಂತ ಶ್ರುತಿ ಕೇಳ್ತಾಳೆ. ಇಲ್ಲ ಶ್ರುತಿ ಅವರೇ, ಹೋಗ್ಬೇಡ ಅಂತ ಹೇಳ್ಬಿಟ್ರು ಇವರು ಅಂತ ಮೀನಾ ಹೇಳಿದಾಗ, ಓಹೋ, ಸೂರ್ಯ ಅವ್ರಿಗೂ ನಿಮ್ ತಮ್ಮಗೂ ಆಗಲ್ಲ ಅಲ್ವಾ, ಆದ್ರೂ ಇದೆಲ್ಲ ಓವರ್ ಆಯ್ತು, ಅವ್ರಿಬ್ರಿಗೂ ಸರಿ ಹೋಗ್ಲಿಲ್ಲ ಅಂದ್ರೆ ನೀವ್ ಯಾಕೆ ಹೋಗ್ಬಾರ್ದು, ನಿಮ್ಮ ಅಮ್ಮನ ಮನೆಗೆ ನಿಮ್ಗೆ ಹೋಗೋದಕ್ಕೆ ಸೂರ್ಯ ಅವ್ರ ಹತ್ರ ಪರ್ಮಿಷನ್ ಕೇಳ್ಬೇಕಾ ಅಂತ ಶ್ರುತಿ ಕೇಳಿದಾಗ, ಹಾಗಲ್ಲ ಶ್ರುತಿ, ಅವರು ಕೋಪ ಮಾಡ್ಕೊಂಡು ಹೋಗ್ಬೇಡ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ, ಅವ್ರು ಹೇಳಿದ್ಮೇಲೆ ಕೂಡ ಹೋದ್ರೆ ಸರಿ ಇರೋದಿಲ್ಲ ಅಂತ ಮೀನಾ ಹೇಳ್ತಾಳೆ. ಆಗ ಶ್ರುತಿ, ಅಲ್ಲ ಮೀನಾ ಅವರೇ, ಅವ್ರು ಯಾವ್ದಾದ್ರು ಫಂಕ್ಷನ್ ಇದ್ದಾಗ ನಿಮ್ಮನ್ನ ಕೇಳ್ಬಿಟ್ಟು ಹೋಗ್ತಾರ, ಹಾಗಂದ್ಮೇಲೆ ನೀವ್ ಯಾಕೆ ಪರ್ಮಿಷನ್ ಕೇಳ್ಬೇಕು, ಅವರು ಬರೋದು ಬಿಡೋದು ಅವ್ರ ಇಷ್ಟ
ಆದ್ರೆ ನೀವು ನಿಮ್ ತಮ್ಮನ್ನ ಹುಟ್ಟಿದಬ್ಬಕ್ಕೆ ಹೋಗಿ ಬನ್ನಿ ಅಂತ ಶ್ರುತಿ ಹೇಳಿದಾಗ ಇದನ್ನೆಲ್ಲ ಶಾಂತಿ ಆ ಕಡೆಯಿಂದ ಕೇಳಿಸ್ಕೊಳ್ತಾ ಇರ್ತಾಳೆ. ನೀವೇನಾದ್ರೂ ನಿಮ್ಮ ಅಮ್ಮನ ಮನೆ ಫಂಕ್ಷನ್ಗೆ ಹೋಗಿಲ್ಲ ಅಂತಂದ್ರೆ ನಿಮ್ಗಳ ಕನೆಕ್ಷನ್ ಹಾಗೆ ಕಟ್ ಆಗ್ಬಿಡುತ್ತೆ, ಮೊದಲು ಹೋಗ್ಬಿಟ್ಟು ಬನ್ನಿ. ಈಗ ಸೂರ್ಯ ಅವರು ಎಲ್ಲಿಗೆ ಹೋಗಿದ್ದಾರೆ ಅಂತ ಶ್ರುತಿ ಕೇಳಿದಾಗ ಅವರು ಬಾಡ್ಗೆಗೆ ಹೋಗಿದ್ದಾರೆ ಅಂತ ಮೀನಾ ಹೇಳ್ತಾಳೆ. ಹಾಗಾದ್ರೆ ಅವ್ರು ಎಷ್ಟೊತ್ತಿಗೆ ಬರ್ತಾರೆ ಅಂತ ಶ್ರುತಿ ಕೇಳಿದಾಗ ಅವ್ರು ಬರೋದು ಸಂಜೆ ಆಗ್ಬೋದು ಅಂತ ಮೀನಾ ಹೇಳ್ತಾಳೆ. ಹಾಗಾದ್ರೆ ಮೊದಲು ನೀವು ಫಂಕ್ಷನ್ ಮುಗಿಸ್ಕೊಂಡು ಬನ್ನಿ, ಸೂರ್ಯ ಅವರು ಬರೋಷ್ಟೊತ್ತಿಗೆ ನೀವು ಮನೆಗೆ ಬಂದ್ಬಿಡ್ಬೋದು ಅಂತ ಶ್ರುತಿ ಹೇಳಿದಾಗ ಅವ್ರು ಹೋಗ್ಬೇಡ ಅಂತ ಹೇಳಿದ್ರು ಶ್ರುತಿ, ಹೇಗೆ ಹೋಗೋದು ಅಂತ ಮೀನಾ ಕೇಳ್ತಾಳೆ. ಅವ್ರೇನು ಸ್ಕೂಲ್ ಪ್ರಿನ್ಸಿಪಲ್ ನೀವು ಹೋಗ್ಬೇಡ ಅಂತ ಹೇಳೋದಕ್ಕೆ, ನೀವೇನು ಸ್ಟೂಡೆಂಟಾ ಹೋಗದೆ ಇರೋದಕ್ಕೆ? ಈಗ ನೀವು ಹೋಗಿಲ್ಲ ಅಂತಂದ್ರೆ ನಿಮ್ಮ ತಮ್ಮಂಗೂ ಅಮ್ಮಂಗೂ ಎಲ್ಲರಿಗೂ ಬೇಜಾರಾಗುತ್ತೆ, ನೀವು ಹೋಗ್ಬಿಟ್ಟು ಬನ್ನಿ ಮೀನಾ ಅವರೇ, ಏನೂ ಆಗೋದಿಲ್ಲ ಅಂತ ಶ್ರುತಿ ಹೇಳಿದಾಗ ಸರಿ ನಾನು ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಂತ ಮೀನಾ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಶಾಂತಿ ಎಲ್ಲದನ್ನೂ ಕದ್ದು ನೋಡ್ತಾ, ಓಹೋ ಸೂರ್ಯ ಇವಳು ತಮ್ಮನ ಬಾಡಿಗೆ ಹೋಗ್ಬೇಡ ಅಂತ ಹೇಳಿದಾನೆ ಅಂದ್ಮೇಲೆ ಇಲ್ಲೇನೋ ಒಂದು ಸಮಸ್ಯೆ ಇದ್ದೇ ಇರುತ್ತೆ, ಅದೇನು ಅಂತ ನೋಡೇ ಬಿಡ್ತೀನಿ ಅಂತ ಶಾಂತಿ ಹೇಳ್ತಾ ಇರ್ತಾರೆ. ಈ ಕಡೆ ಮಂಜಾ ಕುಸುಮಾ ಅವ್ರ ಹತ್ರ ಬಂದು, ಅಮ್ಮ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳಿದಾಗ ಯಾಕೋ ಇನ್ನು ಪೂಜೆನೇ ಆಗಿಲ್ವಲ್ಲೋ ಅಂತ ಕುಸುಮಾ ಅವರು ಕೇಳ್ತಾರೆ. ಅಕ್ಕ ಬಂದಿಲ್ಲ ಅಂದ್ರೆ ನಾನು ಹರಕೆ ತೀರ್ಸಲ್ಲ ಅಂತ ಹೇಳಿದ್ದೆ ತಾನೇ, ಅಕ್ಕ ಈಗ ಬಂದಿಲ್ಲ, ನಾನು ಮನೆಗೆ ಹೋಗ್ತೀನಿ ಅಂತ ಮಂಜಾ ಹೇಳ್ತಿರ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಇರೋ, ಅವಳು ಬಂದೇ ಬರ್ತಾಳೆ ಅಂತ ಕುಸುಮಾ ಹೇಳ್ತಿರ್ತಾರೆ. ಕನಕ ಬಂದು, ಅಮ್ಮ ಅಕ್ಕ ಬರ್ತಾಳ ಅಂತ ಕೇಳ್ತಾಳೆ. ಅಳಿಯಂದ್ರು ಹೋಗ್ಬೇಡ ಅಂತ ಹೇಳಿದ್ರಂತೆ ಕಣೆ, ಇವನ್ ಬೇರೆ ಅವ್ರು ಬರ್ಲಿಲ್ಲ ಅಂದ್ರೆ ಯಾವ ಹರಕೆನೂ ತಿರ್ಸೋದಿಲ್ಲ ಅಂತ ಹೇಳ್ತಾ ಇದ್ದಾನೆ, ನನ್ಗೆ ಅದೇ ಯೋಚನೆ ಆಗ್ಬಿಟ್ಟಿದೆ, ಏನ್ ಮಾಡುವ ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಕುಸುಮಾ ಅವ್ರು ಹೇಳಿದಾಗ ಅಷ್ಟರಲ್ಲಿ ಮೀನಾ ಅಲ್ಲಿಗೆ ಬರ್ತಾಳೆ. ಅಕ್ಕ ನೀನು ನನ್ಗೋಸ್ಕರ ಅಂತ ಬರ್ತೀಯ ಅಂತ ನನ್ಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಮಂಜಾ ಹೇಳಿದಾಗ, ನೀನು ಹುಟ್ಟಿದಬ್ಬ ಕಣೋ, ಅದಕ್ಕೆ ನಾನು ಬರ್ದೇ ಇರೋದಕ್ಕೆ ಆಗುತ್ತಾ, ಹುಟ್ಟಿದಬ್ಬದ ಶುಭಾಶಯಗಳು ಕಣೋ ಅಂತ ಮೀನಾ ಹೇಳ್ತಾಳೆ. ನಂತರ ಎಲ್ಲರೂ ಪೂಜೆ ಕೆಲಸದಲ್ಲಿ ಬಿಸಿ ಆಗ್ತಾರೆ, ಆದ್ರೆ ಮೀನಾ ಮಾತ್ರ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಯಾಕೆ ಏನು ಯೋಚನೆ ಮಾಡ್ತಾ ಇದೀಯ, ಅಳಿಯಂದ್ರು ಹೋಗು ಅಂತ ಹೇಳಿದ್ರು ತಾನೆ ಅಂತ ಕುಸುಮಾ ಅವರು ಹೇಳಿದಾಗ ಇಲ್ಲ ಅಮ್ಮ ನಾನೇ ಬಂದ್ಬಿಟ್ಟೆ, ಈಗ ಬೇಗ ಪೂಜೆ ಮುಗಿಸಿ ನಾನು ಮನೆಗೆ ಹೋಗ್ಬೇಕು ಅಂತ ಮೀನಾ ಹೇಳ್ತಿರ್ತಾಳೆ. ಈ ಕಡೆ ಸೂರ್ಯ ಮನೆಗೆ ಬಂದು ಮೀನಾ ಮೀನಾ ಅಂತ ಕೂಗ್ತಾ ಅಡ್ಗೆ ಮನೆಯಲ್ಲಿ ಇರ್ಬೇಕೇನೋ ಅಂತ ಮನೆ ತುಂಬಾ ಹುಡುಕ್ತಾ ಇರ್ತಾನೆ. ಆಗ ಶಾಂತಿ ಅಲ್ಲಿಗೆ ಬಂದು, ನೀನು ವಾಟರ್ ಟ್ಯಾಂಕ್ ಮೇಲೆ ಹತ್ಕೊಂಡು ನಿಂತ್ಕೊಂಡು ಕೂಗಿದ್ರು ಕೂಡ ಅವಳು ಇಲ್ಲಿಗೆ ಬರೋದಿಲ್ಲ ಕಣೋ, ಅವ್ರ ಅಮ್ಮನ ಮನೆಗೆ ಹೋಗಿದ್ದಾಳೆ ಅಂತ ಶಾಂತಿ ಹೇಳಿದಾಗ ಅವಳು ನನ್ಗೆ ಹೇಳ್ದೆ ಅಲ್ಲೆಲ್ಲ ಹೋಗೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ನೀನ್ ಹೇಳೋದಕ್ಕೆ ತಾನೇ ಅವಳು ಹೋಗಿರೋದು ಅಂತ ಶಾಂತಿ ಹೇಳಿದಾಗ ಸೂರ್ಯ ಮೀನಾಗೆ ಫೋನ್ ಮಾಡ್ತಾನೆ. ಈ ಕಡೆ ಸೂರ್ಯ ಫೋನ್ ಮಾಡಿದಾಗ ಮೀನಾ ಅಡ್ಗೆ ಮಾಡ್ತಾ ಫೋನ್ ನೋಡ್ಕೊಳ್ಳೋದೇ ಇಲ್ಲ. ಏನೋ ಅವಳು ಫೋನ್ ತೆಗಿತಿಲ್ವಾ ಅಂತ ಶಾಂತಿ ಕೇಳಿದಾಗ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಅವಳು ಎಲ್ಲಿ ಫೋನ್ ತೆಗಿತಾಳೆ, ಅವಳ ತಮ್ಮನ ಹುಟ್ಟಿದ ಹಬ್ಬದ ವಿಜೃಂಭಣೆಯಿಂದ ಮಾಡೋದಕ್ಕೆ ಹೋಗಿದ್ದಾಳೆ, ನಿನ್ ಫೋನ್ ಎಲ್ಲಿ ತೆಗಿತಾಳೆ ಹೇಳು ಅಂತ ಶಾಂತಿ ಕೇಳ್ತಾಳೆ. ಮೀನಾ ಹಾಗೆಲ್ಲ ಮಾಡೋದಿಲ್ಲ, ಅವಳು ನಾನು ಹೇಳಿದ ಮಾತನ್ನ ಯಾವತ್ತೂ ತಪ್ಪೋದಿಲ್ಲ, ನಾನು ಹೋಗ್ಬೇಡ ಅಂತ ಹೇಳಿದ್ದೀನಲ್ಲ, ಆದ್ರೂ ಅವಳು ಹೇಗೆ ಹೋಗ್ತಾಳೆ, ಅವಳೇನೋ ಅಲ್ಲಿಗೆ ಹೋಗಿರೋದಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಓಹೋ ನೀನು ಬರಲ್ಲ ಅಂತ ಹೇಳಿ ಅವಳು ಇಲ್ಲೇ ಕಾಯ್ಕೊಂಡು ಕೂತಿರ್ತಾಳೆ ಅಂತ ಅನ್ಕೊಂಡಿದ್ಯಾ, ಅವಳ ಪಾಡಿಗಳು ಅವಾಗ್ಲೇ ಹೋಗಿ ತಗೊಳ್ಳೋ ಅಂತ ಶಾಂತಿ ಹೇಳಿದಾಗ ಸುಮ್ಮನೆ ಇದ್ರೆ ಸರಿ ಸಕ್ರೆ, ನಾನು ಹೋಗ್ಬೇಡ ಅಂತ ಹೇಳಿದ್ದೀನಿ, ಅವಳ ತಮ್ಮನ ಹುಟ್ಟಿದ ಹಬ್ಬಕ್ಕೆ ಹೋಗಿರೋದಕ್ಕೆ ಚಾನ್ಸೇ ಇಲ್ಲ, ಇಲ್ಲಿ ಎಲ್ಲೋ ಹೂ ಕಟ್ಟೋದಕ್ಕೆ ಹೋಗಿರ್ತಾಳೆ ಅಂತ ಸೂರ್ಯ ಹೇಳಿದಾಗ ನಾನೇ ಬಾಗ್ಲೇ ನಿಂತ್ಕೊಂಡು ನೋಡಿದ್ದೀನಿ ಕಣೋ, ಅವಳು ಅವಾಗ್ಲೇ ಹೋಗಾಯ್ತು, ಅವಳು ಹೂ ಕಟ್ಟೋದಕ್ಕೂ ಹೋಗಿಲ್ಲ, ನಿನ್ ಕಿವಿಗೆ ಹೂ ಇಟ್ಬಿಟ್ಟು ಹೋಗಿದ್ದಾಳೆ ಶಾಂತಿ ಹೇಳಿದಾಗ ಸೂರ್ಯ ರೇಗಾಡ್ತಾನೆ. ನಂತರ ಸಕ್ರೆ ಅವಳ ಬಗ್ಗೆ ಇಲ್ಲದೆ ಇರೋದನ್ನೆಲ್ಲ ಮಾತಾಡ್ಬೇಡ ಅಂತ ಸೂರ್ಯ ಹೇಳಿದಾಗ ನಾನ್ ಯಾಕೋ ಸುಳ್ಳು ಹೇಳ್ತೀನಿ, ಅಲ್ಲೇ ಹೋಗಿ ನೋಡು, ಅವಳು ತಮ್ಮನ್ ಹುಟ್ಟಿದ ಹಬ್ಬದಲ್ಲಿ ಓಡಾಡ್ತಾ ಇರ್ತಾಳೆ ಅಂತ ಶಾಂತಿ ಹೇಳ್ತಾರೆ. ಆಗ ಸೂರ್ಯ ನಾನು ನೋಡೇ ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ಮೀನಾ ತಮ್ಮನ ಜೊತೆ ಸೇರ್ಕೊಂಡು ಪ್ರಸಾದ ಹಂಚ್ತಾ ಇರ್ತಾಳೆ. ಅಮ್ಮ ನನ್ಗೆ ಟೈಮ್ ಆಯ್ತು, ನಾನು ಹೊರಡ್ತೀನಿ ಅಂತ ಹೇಳಿದಾಗ ಇನ್ನೂ ಸ್ವಲ್ಪ ಹೊತ್ತು ಇರು ಮೀನಾ ಅಂತ ಕುಸುಮಾ ಅವರು ಹೇಳ್ತಾರೆ. ಆಗಲ್ಲ ಅಮ್ಮ, ನಾನು ಆದಷ್ಟು ಬೇಗ ಮನೆಗೆ ಹೊರಡಬೇಕು ಅಂತ ಪ್ರಸಾದ ತಗೊಳ್ತಾ ಇರ್ಬೇಕಾದ್ರೆ ಸೂರ್ಯ ಅಲ್ಲಿಗೆ ಬಂದು ಕೋಪ ಮಾಡ್ಕೊಂಡು ನಂತರ ತಟ್ಟೆ ಹಿಡ್ಕೊಂಡು ತಾನು ಪ್ರಸಾದನ ಹಾಕೋತಾನೆ. ನಂತರ ಮೀನಾ ಪ್ರಸಾದ ಹಾಕಿ ಯಾರು ಅಂತ ನೋಡ್ಬೇಕಾದ್ರೆ ಅದು ಸೂರ್ಯ ಆಗಿರುತ್ತೆ. ನೀವೇನ್ರಿ ಇಲ್ಲಿ ಅಂತ ಮೀನಾ ಕೇಳಿದಾಗ ಹೌದು ಕಣೆ ನಾನೇ, ದೇವ್ರ ಪ್ರಸಾದ ಮಾಡಿದ್ದೀರಲ್ವಾ ಅದನ್ನ ತಿನ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಸೂರ್ಯ ಹೇಳ್ತಾನೆ. ನಂತರ ಕೈಯಲ್ಲಿರೋ ಪ್ರಸಾದನ ಸೂರ್ಯ ತಿನ್ನೋದಕ್ಕೆ ಹೋಗಿ ಮಂಜನ ಮುಖ ನೋಡಿ ಪ್ರಸಾದನ ಅಲ್ಲೇ ಇಟ್ಬಿಟ್ಟು ನಾನೇನು ತಿನ್ನೋದಕ್ಕೆ ಬಂದಿಲ್ಲ, ಒಂದು ಮಾತಾದ್ರೂ ಹೇಳ್ಬೇಕಿತ್ತು ತಾನೇ, ನಾನು 1 ವರ್ಷದ ಹಿಂದೆ ಮೀನಾ ಅನ್ನೋಳೊಬ್ಬಳನ್ನ ಮದುವೆ ಆಗಿದೆ, ಅವಳು ನನ್ಗೆ ಹೇಳ್ದೆ ಕೇಳ್ದೆ ತಮ್ಮನ್ ಹುಟ್ಟಿದ ಹಬ್ಬ ಅಂತ ಬಂದಿದ್ದಾಳೆ, ನಾನು ಹೋಗ್ಬೇಡ ಅಂತ ಹೇಳಿದ್ರು ಕೂಡ ಅವಳು ಇಲ್ಲಿಗೆ ಬಂದಿದ್ದಾಳೆ, ಮನೆಗೆ ಹೋಗಿ ಕೇಳಿದಾಗ ಸಕ್ರೆ ಹೇಳಿದ್ರು ಅವಳ ಮನೇಲಿ ಇಲ್ಲ, ಅವಳ ತಮ್ಮನ ಹುಟ್ಟಿದ ಬಗ್ಗೆ ಹೋಗಿದ್ದಾಳೆ ಅಂತ, ಆದ್ರೂ ನಾನು ಆ ಮಾತನ್ನ ನಂಬಲಿಲ್ಲ, ನನ್ಗೆ ಹೇಳ್ದೆ ಕೇಳ್ದೆ ಅವಳೆಲ್ಲೂ ಹೋಗೋದಿಲ್ಲ ಅಂತ ಹೇಳಿದೆ, ಆದ್ರೆ ಇಲ್ಲಿ ಬಂದು ನೋಡಿದ್ರೆ ನನ್ನ ಹೆಂಡತಿ ನನ್ನ ಮಾತು ಕೇಳ್ದೇನೆ ನನ್ನ ತಮ್ಮನ ಹುಟ್ಟಿದ ಬಗ್ಗೆ ಬಂದಿದ್ದಾಳೆ, ನನ್ನ ಮಾತಿಗೆ ಯಾವ ಬೆಲೆನೂ ಕೊಡದೆ ನನ್ಗೆ ಚಪ್ಲಿಲಿ ಹೊಡೆದಾಗೆ ಮಾಡ್ಬಿಟ್ಟೆ ಅಲ್ಲ ನೀನು, ನನ್ಗಿಂತ ನಿನ್ಗೆ ನಿನ್ನ ತಮ್ಮನೇ ಹೆಚ್ಚಾಯ್ತು ಅಂತ ಕೋಪ ಮಾಡ್ಕೊಂಡು ಸೂರ್ಯ ಬೈದಾಗ ಹಾಗೆಲ್ಲ ಮಾತಾಡ್ಬೇಡ್ರಿ ಅಂತ ಮೀನಾ ಹೇಳ್ತಾಳೆ. ತುಂಬಾ ಸಂತೋಷ ಆಯ್ತು, ಹೀಗೆ ಚೆನ್ನಾಗಿರಿ ಅಂತ ಹೇಳಿ ಸೂರ್ಯ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಹೋಗ್ಬೇಡಿ ಅಂತ ಮೀನಾ ಕೈ ಹಿಡ್ಕೊಳ್ತಾಳೆ. ನಂತರ ಕುಸುಮಾ ಕನಕ ಕೂಡ ಬಂದು 1 ನಿಮಿಷ ಇರಿ, ಕೋಪ ಮಾಡ್ಕೋಬೇಡಿ, ಏನೋ ತಪ್ಪಾಗೋಯ್ತು ಕ್ಷಮಿಸ್ಬಿಡಿ ಅಂತ ಹೇಳಿದ್ರು ಕೂಡ ಸೂರ್ಯ ಯಾರ ಮಾತನ್ನು ಕೇಳಿಸ್ಕೊಳ್ದೆ ಮೀನಾ ಕೈ ಹಿಡ್ಕೊಂಡಿದ್ದ ಕೈಯನ್ನ ಬಿಡಿಸಿ ಮೀನನ್ನ ತಳ್ಳಿ ಅಲ್ಲಿಂದ ಕಾರಲ್ಲಿ ಹೊರಟು ಬಂದ್ಬಿಡ್ತಾನೆ. ಇದನ್ನೆಲ್ಲ ನೋಡಿ ಮೀನಾಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತೆ. ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗಿದ್ರೆ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ. ಶುಭ ದಿನ. ಧನ್ಯವಾದಗಳು.